ನಗರದ ಸಿಕ್ಯಾಬ್ ಸಂಸ್ಥೆಯ ಕಾನೂನು ಮಹಾವಿದ್ಯಾಲಯದಲ್ಲಿ ಇತ್ತೀಚೆಗೆ ಸಂವಿಧಾನ ದಿನವನ್ನು ಆಚರಿಸಲಾಯಿತು. ವಿಜಯಪುರ ಜಿಲ್ಲಾ ಕಾನೂನು ಸೇವೆಗಳ ನೆರವು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರವಿಂದ್ ಹಾಗರಗಿ ಅವರು ಸಂವಿಧಾನ ರಚನೆ ಮಹತ್ವ, ನಾಗರಿಕರ ಹಕ್ಕುಗಳ ರಕ್ಷಣೆ ಹಾಗೂ ಕಾಲಕಾಲಕ್ಕೆ ಸಂವಿಧಾನದ ತಿದ್ದುಪಡಿಗಳು, ನೂತನ ಕಾನೂನು ರಚನೆಗಳ ಕುರಿತು ಮುಖ್ಯ ಅತಿಥಿ ಸ್ಥಾನದಿಂದ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕ ಸಿಬ್ಬಂದಿಯನ್ನು ಉದ್ದೇಶಿಸಿ ಮಾತನಾಡಿದರು. We have adopted our constitution to ourselves in the year 1949. Reading our preamble, ಅಲ್ಲಿ ಅವರು ಓದುತ್ತಾ ಹೇಳಿದರು, 1949ರಲ್ಲಿ ಸಂವಿಧಾನವನ್ನು ನಮ್ಮನ್ನು ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತ. ದಿಸ್ ಈಸ್ ದಿ ಸ್ಪೆಷಾಲಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ವಿಚ್ ಕಾಸ್ಟ್ಸ್ ಡ್ಯೂಟೀಸ್ ಆನ್ ದಿ ಸಿಟಿಜನ್ ಅಂಡ್ ಕನ್ಫರ್ಸ್ ರೈಟ್ಸ್ ಆನ್ ದಿ ಸಿಟಿಜನ್ಸ್. ನ್ಯಾಯವಾದಿಗಳು, ಯುವ ಮಾರ್ಗದರ್ಶಿಗಳು ಆದ ಕುಮಾರಿ ಎಸ್.ಎಂ. ಬಕ್ಷಿ ಅವರು ಕಾನೂನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ವಕೀಲ ವೃತ್ತಿಯ ಕೌಶಲ್ಯಗಳನ್ನು ಹಾಗೂ ಸಂವಿಧಾನದ ಪರಿಕ್ರಮಗಳನ್ನು ತಿಳಿಸಿದರು. ಕಾನ್ಸ್ಟಿಟ್ಯೂಷನ್ ಒಳಗೂ ಏನ್ ಮಾಡ್ತದ, ರೈಟ್ಸ್ ಅಂಡ್ ಡ್ಯೂಟೀಸ್, ನೀವು ಹಕ್ಕು ಹೆಂಗೆ ತಗೋತಿರ್ಲ ಹಂಗೆ ಕರ್ತವ್ಯನೂ ಮಾಡಬೇಕು. ಬರೀ ಹಕ್ಕು ತಗೊಳ್ಳೋದು ಅಷ್ಟೇ ಅಲ್ಲ, ಅದ್ರ ಜೊತೆ ಕರ್ತವ್ಯನೂ ಮಾಡಬೇಕು ಅಂತ ತೋರಿಸೋದ್ರಲ್ಲಿ ಸಂವಿಧಾನ ಒಳಗ ಅಲ್ಲಿ ಏನ್ ಮಾಡ್ತದ, ಪ್ರೊಟೆಕ್ಟ್ಸ್ ಆಸ್ ಅ ಫ್ರೀಡಮ್ ಅಂಡ್ ಈಕ್ವಾಲಿಟಿ. ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಸಿಕ್ಯಾಬ್ ಸಂಸ್ಥೆಯ ನಿರ್ದೇಶಕರಾದ ಸಲಾವುದ್ದೀನ್ ಅಯೂಬಿ ಮಾತನಾಡಿ ಉತ್ತಮ ನ್ಯಾಯವಾದಿಗಳಿಗೆ ಜಿಲ್ಲಾ, ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ನ್ಯಾಯಾಲಯಗಳಲ್ಲಿ ಇರುವ ಮಹತ್ವವನ್ನು ತಿಳಿಸಿದರು. ನ್ಯಾಯವಂಚಿತ ಸಮುದಾಯಗಳಿಗೆ ಹೇಗೆ ನ್ಯಾಯ ದೊರಕಿಸಬಹುದೆಂದು ವಿವರಿಸಿದರು. So that all the communities should know the topmost intellectuals, the more not only top in their intellect but also top in morality. Our students should know such people so that they can imbibe something from their moral leaders who have changed the whole of who have brought about revolution in the society in their days. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಸಿಕ್ಯಾಬ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಎಎಸ್ ಪಾಟೀಲ್ ಮಾತನಾಡಿ ಭಾರತದ ಸಂವಿಧಾನವು ಜಗತ್ತಿನಲ್ಲಿಯೇ ಶ್ರೇಷ್ಠ ಸಂವಿಧಾನವಾಗಿದ್ದು ಅದು ಎಲ್ಲ ಧರ್ಮದ, ಜಾತಿ, ವರ್ಗ, ಪ್ರದೇಶ, ಭಾಷೆಯ ಜನರಿಗೆ ರಕ್ಷಣೆ ಒದಗಿಸುತ್ತದೆ ಹಾಗೂ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಮಾದರಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆ ಮಹಾನ್ ಮೇಧಾವಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಈ ಸಮಯದಲ್ಲಿ ಈ 75 ವರ್ಷಗಳವರೆಗೆ ಯಾವುದೇ ಅಡೆತಡೆಯಿಲ್ಲದೆ ಸಂವಿಧಾನಬದ್ಧವಾಗಿ ಕಾರ್ಯ ನಡೀತಾ ಇದೆ, ಶಾಸನ ನಡೀತಾ ಇದೆ ಮತ್ತು ನ್ಯಾಯಾಂಗ ನಡೀತಾ ಇದೆ ಮತ್ತು ನಮ್ಮ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಎಲ್ಲರಿಗೆ ಹೆಚ್ಚಾನ ತಿಳುವಳಿಕೆ ಇದೆ. ತಿಳುವಳಿಕೆ ಸಲುವಾಗಿ ನಾವು ಪ್ರಯತ್ನ ಮಾಡ್ತಾನೆ ಇದ್ದೇವೆ. ಮಲ್ಲಿಕಾರ್ಜುನ್ ಮೇತ್ರಿ ಅವರು ಸಂವಿಧಾನದ ಪೀಠಿಕೆಯನ್ನು ಸಾಮೂಹಿಕವಾಗಿ ಪ್ರಸ್ತುತಪಡಿಸಿದರು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ. ಕಾರ್ಯಕ್ರಮದ ಆರಂಭದಲ್ಲಿ ಉಮರ್ ಫಾರೂಕ್ ಪವಿತ್ರ ಕುರಾನ್, ಕುಮಾರಿ ಕೀರ್ತಿ ಭಗವದ್ಗೀತೆ ಹಾಗೂ ಕುಮಾರಿ ವೈಷ್ಣವಿ ಬಸವಣ್ಣನವರ ವಚನವನ್ನು ಸಾದರಪಡಿಸಿದರು. ಇದೇ ಸಂದರ್ಭದಲ್ಲಿ ಸಂವಿಧಾನದ ಕುರಿತು ಭಾಷಣ ಹಾಗೂ ನಿಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಗಳ ವಿಜೇತರಿಗೆ ಪ್ರಮಾಣ ಪತ್ರ ಹಾಗೂ ನಗದು ಬಹುಮಾನಗಳನ್ನು ನೀಡಲಾಯಿತು. ಕಾನೂನು ವಿದ್ಯಾರ್ಥಿಗಳು ಸಂವಿಧಾನದ ಕುರಿತು ಮಾತನಾಡಿದರು. ಡಾಕ್ಟರ್ ಮುಸ್ತಾಕ್ ಇನಾಮ್ದಾರ್, ಪ್ರೊಫೆಸರ್ ಎಂಎಸ್ ಕಟಾರೆ, ಡಾಕ್ಟರ್ ಸಾದಿಕಾ ದಪೇದಾರ್, ಕಚೇರಿಯ ಸಿಬ್ಬಂದಿ ಶೌಕತ್ ಎಲಿಗಾರ್, ಅಸ್ಲಂ ಮುದೋಳ್ ಉಪಸ್ಥಿತರಿದ್ದರು. ಸರ್ಫರಾಜ್ ವಂದನಾರ್ಪಣೆ ನೆರವೇರಿಸಿದರು. ಕುಮಾರಿ ನೂರಾ ಇನಾಮ್ದಾರ್ ಕಾರ್ಯಕ್ರಮ ನಿರೂಪಿಸಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು.